ಏಪ್ರಿಲ್ 26ನೇ ತಾರೀಕು ಆದಮೇಲೆ 1 ತಿಂಗಳು ಅವಧಿ ಆದಮೇಲೆ ಏನು ಕೌಂಟಿಂಗ್ ಜೂನ್ 4 ಏನಾಯಿತು, ಅದರಲ್ಲಿ ಏನು ಒಂದು ಫಲಿತಾಂಶ ಬಂತು, ಜನ ಸೇವೆ ಮಾಡೋಕ್ಕೆ ಒಂದು ಅವಕಾಶ ಏನು ಮಾಡಿಕೊಟ್ರು, ಅವ್ರಿಗೆ ಮೊಟ್ಟ ಮೊದಲನೇ ಕೃತಜ್ಞತೆ ಹೇಳ್ತೀನಿ. ಮತ್ತು ಮಾಧ್ಯಮ ಮಿತ್ರಗಳು ನೀವೆಲ್ಲ ಸೇರಿ ಒಂದು ಆ ಎಲೆಕ್ಷನ್ ಟೈಮಲ್ಲಿ ನೀವು ಒಂದು ಸಹಕಾರ ಕೊಟ್ಟಿದ್ದೀರಿ ಮತ್ತು ಅಡ್ವೈಸ್ ಏನೇನು ಕೊಡ್ತಾಯಿದ್ರು ಅದನ್ನೆಲ್ಲ ಒಳ್ಳೆಯದಾಗಿ ನಾನು ಸ್ವೀಕಾರ ಮಾಡಿ ನನ್ನ ಗೆಲುವಿಗೆ ನಿಮ್ಮ ಒಂದು ಪಾತ್ರ ಏನು ಒಂದು ದೊಡ್ಡ ಪಾತ್ರ ಇತ್ತು, ಅದಕ್ಕೆ ನಿಮಗೂ ನಾನು ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ. ಸುಮಾರು 35 ವರ್ಷದಿಂದ ನಮ್ಮ ತಾಯಿಗೆ ಏನೋ ಒಂದು ಅನುಭವದಲ್ಲಿ ಅವ್ರು ಏನು ಮಾಡ್ಕೊಬಂದ್ರು, ಅದ್ರ ಜೊತೆ ನೀವು ಮಾಧ್ಯಮ ಮಿತ್ರಗಳು ಎಲೆಕ್ಟ್ರಾನಿಕ್ ಮೀಡಿಯಾ ಆದರೂ ಆಗಲಿ, ಪ್ರೆಸ್ ಮೀಡಿಯಾ ಆದರೂ ಆಗಲಿ, ಅವ್ರಿಗೆ ಹೆಂಗೆ ಸಹಕಾರ ಕೊಟ್ಟಿದ್ದೀರೋ ಹಾಗೆ ನಮಗೂ ಕೊಟ್ಟಿದ್ದೀರಾ. ಅದ್ರ ಜೊತೆ ಇನ್ನು 5 ವರ್ಷ ಏನು ನಾನು ಲೋಕಸಭಾ ಸದಸ್ಯನಾಗಿರ್ತೀನೋ, ನಿಮ್ಮ ಅಡ್ವೈಸು ಮತ್ತು ನಿಮ್ಮ ಗೈಡೆನ್ಸ್ ನನಗೆ ಬೇಕು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ಎಲ್ಲಿ ನಾವು ಎಡುತ್ತಾ ಇರ್ತೀವೋ ನಿಮ್ಮಂತಹ ಒಂದು ಮೀಡಿಯಾ ಪ್ರೆಸ್ ಅವರು ಹಕ್ಕು ನಿಮಗಿದೆ, ಹೇಳಕ್ಕೆ ಒಂದು ಅವಕಾಶ ನಿಮಗೂ ನಮ್ಮ ಜೊತೆ ಇರುತ್ತೆ ಅಂತ ಒಂದು ನಂಬಿಕೆ ಇಟ್ಕೊಂಡು ನಾನು ನಿಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದೀನಿ. ಆ ವಿಶ್ವಾಸ ನಾನು ಉಳಿಸ್ಕೊಳ್ಳೋಕ್ಕೆ ನಿಮ್ಮಿಂದ ಸಹಕಾರ ಭಾಳ ಬೇಕಾಗುತ್ತೆ, ನಂಬಿಕೆ ನನಗಿದೆ. ಇವತ್ತೇನು ನಾನು ಪ್ರೆಸ್ ಮೀಟ್ ಏನು ಕರೆದಿದ್ದೀನೋ ನಿಮಗೆ ಕೃತಜ್ಞತೆ ಹೇಳೋಕ್ಕೆ ಈ ಕಾರ್ಯಕ್ರಮ ಕರೆದಿದ್ದೀವಿ. ನಿಮ್ಮ ಸಹಕಾರ ಬೇಕು ಅಂತ ಹೇಳೋಕ್ಕೆ ಏನು ಒಂದು ವಿಚಾರ ಹೇಳಬೇಕು ಅಂದರೆ, ಅಮ್ಮ ಒಂದು ಒಳ್ಳೆಯ ವಿಚಾರ ನೀನು ಮಾಡ್ತಾ ಇರೋದು, ಅದನ್ನು ಮಾಡು ಅಂತ ಹೇಳಿದಾಗ ನನಗೂ ಒಂದು ಸ್ವಲ್ಪ ಧೈರ್ಯ ಬಂತು. ಅಮ್ಮ ಅವರು ಒಂದು 2 ನಿಮಿಷ ಮಾತಾಡಿದ್ಮೇಲೆ ಆಮೇಲೆ ನಿಮ್ದೇನಾದರೂ ಕ್ವೆಶ್ಚನ್ಸ್ ಏನಾಯಿತು ನಾನು ಆನ್ಸರ್ ಮಾಡ್ಕೊಂಡು ಮಾತಾಡಿ ಅಂತ. ಬಂಧುಗಳಿಗೆಲ್ಲರಿಗೂ ನಮಸ್ಕಾರ. ಇಷ್ಟೊತ್ತು ಮಲ್ಲೇಶ್ವರ ಮಗ ಹೇಳಿದಾಗೆ ನೀವೆಲ್ಲ ಲೋಕಸಭಾ ಚುನಾವಣೆಯಲ್ಲಿ ಮತ್ತು ನನಗೆ 95ರಿಂದ ಇದುವರೆಗೂ 2 ಸಾರಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ, 2 ಸಾರಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ, ಮತ್ತು 99ರಲ್ಲಿ ಪಾರ್ಲಿಮೆಂಟಿಗೆ ನಿಂತಾಗ ಮತ್ತು ಎಲ್ಲ ವಿಧದಲ್ಲೂ ಸಹ ಬರೀ ಎಲೆಕ್ಷನ್ ಟೈಮಲ್ಲ ಒಂದು ಪ್ರೀತಿ ವಿಶ್ವಾಸ ಎಲ್ಲ ನನ್ನ ಮೇಲೆ ಇಟ್ಟು ನೀವು 30 ವರ್ಷದಿಂದ ನನಗೆ ಸಹಕಾರ ಕೊಟ್ಟಿದ್ದೀರ. ಅದೇ ರೀತಿ ಈಗ ಮಲ್ಲೇಶು 2 ಸಾರಿ ಸರ್ಕಾರ ಸದಸ್ಯ ಇರ್ಬೋದು, ಈಗ ಲೋಕಸಭಾ ಚುನಾವಣೆಯಲ್ಲಿ ಇರ್ಬೋದು, ನೀವೆಲ್ಲರೂ ಹೆಚ್ಚಿನ ಸಹಕಾರ ಕೊಟ್ಟಿದ್ದೀರಾ. ಅದೇ ರೀತಿ ಏನು ಅದೇ ರೀತಿ ಇವಾಗ ಮಲ್ಲೇಶು ಸಹ ಮುಂದಕ್ಕೆ ಎಲ್ಲರ ಸರ್ಕಾರದಿಂದ ಇನ್ನು 5 ವರ್ಷ ಇರ್ತಕ್ಕಂಥ ಲೋಕಸಭಾ ಸದಸ್ಯನಾಗಿ ಹೆಚ್ಚಿನ ಜನಗಳ ಮತ್ತು ಈ ಕೋಲಾರ ಲೋಕಸಭಾ ಕ್ಷೇತ್ರದ ಎಲ್ಲ ಕಷ್ಟಗಳನ್ನು ಮತ್ತು ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ನೀವೆಲ್ಲ ಸಹಕಾರ ಕೊಡಬೇಕು ಅಂತ ಸಂದರ್ಭದಲ್ಲಿ ನಿಮ್ಮೆಲ್ಲ ಮುಂದಕ್ಕೂ ಸಹ ಇದೇ ರೀತಿ ಇರಲಿ ಅಂತ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು. ಅದೇ ರೀತಿ ಕೋಲಾರ ಲೋಕಸಭಾ ಕ್ಷೇತ್ರದ ಎಲ್ಲ ನಮ್ಮ BJP ಮತ್ತು JDS ಪಕ್ಷದ ಹಿರಿಯರಿಗೆ, ಮುಖಂಡರಿಗೆ, ಕಾರ್ಯಕರ್ತರಿಗೆ, ನಮ್ಮ ಎಲ್ಲ ಮತದಾರರಿಗೂ ಸಹ ಈ ಸಂದರ್ಭದಲ್ಲಿ ಅವರಿಗೆ ನನ್ನ ಪರವಾಗಿ ಮತ್ತು ನನ್ನ ಮಗನ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಅದೇ ಈ ತಿಂಗಳ ಬಜೆಟ್ ನ್ಯಾಷನಲ್ ಹೈವೇ ಅಪ್ಗ್ರೇಡೇಷನ್ ಅಂತ ಏನು ಕೊಟ್ಟಿದ್ದೀವೋ ಅದು ಬಜೆಟ್ ಆದಮೇಲೆ ಒಂದು ಕ್ಯಾಬಿನೆಟ್ ಮೀಟಿಂಗ್ ಆದಮೇಲೆ ಅದು ಒಂದು ನಿರ್ಧಾರ ತಗೋಬೇಕು ಅಂತ ಹೇಳಿದ್ದಾರೆ. ಯಾಕೆಂದರೆ ಅಪ್ಗ್ರೇಡೇಷನ್ ಮಾಡೋದು ಒಂದು ಸ್ಟೇಟ್ ಹೈವೇಸಿಂದ ನ್ಯಾಷನಲ್ ಹೈವೇ ಮಾಡೋದು ಮೋದಿಯವರು ಒಂದು 2 ವರ್ಷದಿಂದ ಸ್ಥಗಿತ ಮಾಡಿಟ್ಟಿದ್ದಾರೆ. ಈ ಕ್ಯಾಬಿನೆಟ್ ಮೀಟಿಂಗ್ ಆದಮೇಲೆ, ಯಾಕಂದರೆ ಎಲೆಕ್ಷನ್ಸು ಮತ್ತು ಈ ಕೋವಿಡ್ ಎಲ್ಲ ಆದಮೇಲೆ
ಫಂಡ್ಸ್ ಸ್ವಲ್ಪ ಇದಾಗಿದೆ, ಅದಕ್ಕೆ ಇದಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಬಜೆಟ್ ಆದಮೇಲೆ ಒಂದು ಕ್ಯಾಬಿನೆಟ್ ಮೀಟಿಂಗ್ ಇಟ್ಕೊಂಡು ಅದನ್ನು ನಿಮ್ಮ ಪ್ರಸ್ತಾವಗಳು ಏನೇನು ಇಟ್ಟಿದ್ದೀರೋ ಅದನ್ನೆಲ್ಲ ಮುಂದೆ ಇಡ್ತೀವಿ ಅಂತ ಹೇಳಿ. ಏನೇನು ಕೊಟ್ಟಿದ್ದೆ ಸರ್ ಪಲ್ಲಿ ಟು ಹೊಸಕೋಟೆ ಅದನ್ನು ಏನು ಸ್ಟೇಟ್ ಹೈವೇ ಇದೆ ಅದನ್ನು ನ್ಯಾಷನಲ್ ಹೈವೇ ಮಾಡೋಕ್ಕೆ, ಮತ್ತು ಕುಪ್ಪಂ ಟು ಬಾಗೇಪಲ್ಲಿ, KGF ಮುಖಾಂತರ ಬಂಗಾರಪೇಟೆ, ಕೋಲಾರ, ಚಿಂತಾಮಣಿ, ಬಾಗೇಪಲ್ಲಿ ಇದನ್ನು ಸ್ಟೇಟ್ ಹೈವೇ ಮಾಡಿ, ನ್ಯಾಷನಲ್ ಹೈವೇ ಮಾಡಿ ಅಂತ ಕೇಳಿ. ಇನ್ನೊಂದು ಅದು ಚೇಳೂರು ಸರ್ಕಲಿಂದ ಅದೊಂದು ಬರೀ 600 ಮೀಟ್ರ್ ಮಾತ್ರ ನ್ಯಾಷನಲ್ ಹೈವೇ ಆಗೋಗಿದೆ. ಅದು 600 ಮೀಟರ್ಸ್ ಒಂದು ಮಾತ್ರ ಏನೋ ಇದಾಗಿದೆ, ಟೌನಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಆಗಿಲ್ಲ. ಅದೊಂದು ಮಾತ್ರ ಅವ್ರು ಏನು ಹೇಳ್ತಾರೆ ಅಂದರೆ ಇಟ್ ಈಸ್ ನಾಟ್ ದ ನ್ಯಾಷನಲ್ ಹೈವೇ ಪ್ರಾಬ್ಲಮ್, ಇಟ್ ಈಸ್ ದ ಪ್ರಾಬ್ಲಮ್ ಆಫ್ ದ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ಲೋಕಲ್ ಎಲೆಕ್ಟೆಡ್ ರಿಪ್ರೆಸೆಂಟೇಟಿವ್ಸ್. ನೀನು ಇವಾಗ ಎಲೆಕ್ಟೆಡ್ ರಿಪ್ರೆಸೆಂಟೇಟಿವ್ ಆಗಿದೆಯಾ, ಕನ್ವಿನ್ಸ್ ಮಾಡಿ ಆ ಬರೀ 600 ಮೀಟ್ರ್ ಒಂದು ಮಾತ್ರ ಇದಾಗಿದೆ, ಅದನ್ನು ಕನ್ವಿನ್ಸ್ ಮಾಡಿದ್ರೆ ಅದು 3-4 ಮಂತ್ಸಲ್ಲಿ ಮುಗಿಸ್ಕೊಡ್ತೀವಿ ಅಂತ ಹೇಳ್ತಾರೆ. ಅದ್ರ ಜೊತೆ ಈ ನಮ್ಮ ರೈಲ್ವೇಸ್ದು ಏನು ಒಂದು ಇದಿದೆಯೋ ಕೋಲಾರಿಂದ ವೈಟ್ ಫೀಲ್ಡ್ಗೆ ಒಂದು 2011-12 ಸರ್ವೆ ಆಗಿದೆ. ಮತ್ತು ಕೋಲಾರ ಟು ಮಾದಗಟ್ಟ, ಕೆಂಬೋಡಿ, ಮುಳುಬಾಗಲ್, ನಂಗ್ಲಿ, ಮಾದಗಟ್ಟ, ಅಲ್ಲಿಂದ ಅದು ಒಂದು ಇದಕ್ಕೆ ಹೋಗುತ್ತೆ ತಿರುಪತಿಗೆ ಲೈನೋದು. ಸೊ ಅದನ್ನು ನೆನ್ನೆ ಪ್ರಸ್ತಾವ ಮಾಡಿದ್ದೀನಿ. ನೆನ್ನೆ ಅಂದರೆ ಅದೇ ನಮ್ಮ ಸೋಮಣ್ಣ ಅವರು ಮೀಟಿಂಗ್ ಮಾಡಿದಾಗ 15 ದಿನ ಹಿಂದೆ. ಅದು ಏನಾಗಿದೆ ಅಂದರೆ ಲ್ಯಾಂಡ್ ಅಕ್ವಿಸಿಷನ್ ಬಂದು ಮತ್ತೆ ಸ್ಟೇಟ್ ಗೌರ್ಮೆಂಟ್ಗೆ ಆ ಲ್ಯಾಂಡ್ ಅಕ್ವಿಸಿಷನ್ ಮಾಡದೇ ಇರೋದಕ್ಕೆ ಕಾರಣ ಇದನ್ನು ಪ್ರೋಸೆಸ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಸೊ ಅದನ್ನು ಎಷ್ಟು ಬೇಗ, ಯಾಕಂದರೆ ಗಡ್ಕರಿ ಸಾಹೇಬರು ಮೊನ್ನೆ ಹೋದ ಶನಿವಾರ ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡಿದಾಗ ಆವತ್ತು ಪ್ರೆಸ್ ಮೀಟಲ್ಲೂ ಹೇಳಿದ್ದಾರೆ, ದ ಲ್ಯಾಂಡ್ ಅಕ್ವಿಸಿಷನ್ ಇಟ್ ಲೈಸ್ ಇನ್ ದ ಸ್ಟೇಟ್ ಗೌರ್ಮೆಂಟ್ ಪರ್ವ್ಯೂ. ಸೊ ಇಫ್ ದೇ ಡೂ ದಟ್ ಐ ಕ್ಯಾನ್ ಡೂ ದ ರೈಲ್ವೆ ಪ್ರಾಜೆಕ್ಟ್ಸ್ ಆರ್ ವಾಟ್ ಎವರ್ ಇಸ್ ಪೆಂಡಿಂಗ್ ಆ್ಯಂಡ್ ಹೈವೇ ಪ್ರಾಜೆಕ್ಟ್ಸ್ ಅಂತ ಕೂಡ ಹೇಳಿದ್ದಾರೆ. ಸೊ ಅದು ಅವ್ರಿಗೆ ಸ್ಟೇಟ್ ಗೌರ್ಮೆಂಟ್ ಅದು ಪಾಲಿಸಿ ಬೇಗ ಮಾಡಿ ಅದು ಅಕ್ವಿಸಿಷನ್ ಮಾಡಿದ್ರೆ ಇವೆರಡೂ ಆಗುತ್ತೆ. ಮತ್ತು ಏನು ಈ ಬಂಗಾರಪೇಟೆ ಎಂಟ್ರಿ ಆಗ್ತೀವಲ್ಲ SN ರಿಸಾರ್ಟ್ ಆದಮೇಲೆ ಅಲ್ಲಿ ಒಂದು ಬ್ರಿಡ್ಜ್ ಮಾಡಿಕೊಡಿ, ಮತ್ತು ಇಲ್ಲಿ ಸ್ಯಾನಿಟೋರಿಯಂ ಹತ್ರ ಅವೆರಡು ಪ್ರಪೋಸಲ್ಸ್ ಕೊಟ್ಟಿದ್ದೀನಿ. ಮೋಸ್ಟ್ಲಿ ಇನ್ನೊಂದು ವಾರ ದಿನದಲ್ಲೇ ಆ 2 ಪ್ರಪೋಸಲ್ ಆಗುತ್ತೆ. ಅದ್ರ ಜೊತೆ ಟೇಕಲಲ್ಲಿ ಅಲ್ಲೊಂದು ಫ್ಲೈಓವರ್ ಇದಾಗ್ತಾ ಇದೆ, ರೋಡ್ ಓವರ್ ಬ್ರಿಡ್ಜ್, ಅದು ಇನ್ನೊಂದು 3 ತಿಂಗಳಲ್ಲಿ ರೆಡಿ ಮಾಡ್ತಾರೆ ಎಂದು ಕೊಟ್ಟಿದ್ದಾರೆ. ಮತ್ತು ಚಿಂತಾಮಣಿಯಿಂದ ಏನು ಒಂದು ಟ್ರೈನ್ ಬರುತ್ತೋ ಅದು ಕೋಲಾರಲ್ಲಿ ಹಾಲ್ಟ್ ಮಾಡ್ತಾರೆ ಸಾಯಂಕಾಲ 8 ಗಂಟೆಗೆ, 8-8:30 ಗಂಟೆ. ಅದನ್ನು ಬಂಗಾರಪೇಟೆವರೆಗೂ ಇದು ಮಾಡಿ ಅಂತ ಹೇಳಿದ್ವಿ ಆ ಟ್ರೈನ್. ಯಾಕೆಂದರೆ ಚಿಂತಾಮಣಿ, ಶ್ರೀನಿವಾಸಪುರ, ಕೋಲಾರಿಂದ ಬರೋರು ಮತ್ತು ಚೆನ್ನೈಗೆ ಮತ್ತು ಇಲ್ಲಾಂದರೆ ತಿರುಪತಿಗೆ ಹೋಗೋರು ಅಕಸ್ಮಾತ್ ಟ್ರೈನಲ್ಲಿ ಹೋಗ್ಬೇಕಂದ್ರೆ ಬೆಂಗಳೂರಿಗೆ ಹೋಗಿ ಟ್ರೈನ್ ಹಿಡಿಬೇಕಾಗ್ತದೆ. ಆ ಕಂಪ್ಲೇಂಟ್ಸ್ ಆಲ್ರೆಡಿ ಚಿಂತಾಮಣಿ, ಶ್ರೀನಿವಾಸಪುರದವರೆಲ್ಲ ಕೊಟ್ಟಿದ್ದಾರೆ. ಸೊ ಅದನ್ನು ಇದು ಮಾಡಿ ಅಂತ ಅಲ್ಲಿಗೆ ಹಾಲ್ಟ್ ಮಾಡಿದ್ರೆ ಅಲ್ಲಿಂದನೇ ಮತ್ತೆ ಬೇರೆ ಟ್ರೈನ್ ಹತ್ತಿ ಹಂಗೆ ಹೊಟ್ಟೋಗ್ಬೋದು. ಇಲ್ಲಾಂದರೆ ಅವರು ಯಶವಂತಪುರ್ಗೆ ಇಲ್ಲ ಕಂಟೋನ್ಮೆಂಟ್ಗೆ ಹೋಗ್ಬೇಕು. ಚಿಂತಾಮಣಿ ಅವರು, ಶ್ರೀನಿವಾಸಪುರದವರೆಲ್ಲ ಯಾರು ಟ್ರೈನಲ್ಲಿ ಹೋಗ್ತಾರೆ. ಸೊ ಆ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಮತ್ತು ಏನು ಇವಾಗ ಕೋಲಾರಿಂದ ಬಂಗಾರಪೇಟೆಗೆ ಬೆಳಿಗ್ಗೆ ಟ್ರೈನ್ ಏನು ಹೋಗುತ್ತೋ ಅದನ್ನು ಕಂಟಿನ್ಯೂ ಮಾಡಿ ಬೆಂಗಳೂರಿಗೆ ಹಂಗೆ ಕಂಟಿನ್ಯೂ ಮಾಡಿಸಿ ಅಂತ ಹೇಳಿದ್ವಿ. ಯಾಕೆಂದರೆ ಇಲ್ಲಿಂದ ಹೋಗಿ ಬಂಗಾರಪೇಟೆಯಲ್ಲಿ ಇಳಿದು ಮತ್ತೆ ಬೇರೆ ಟ್ರೈನ್ ಹಿಡಿಯೋ ಬದಲು ಡೈರೆಕ್ಟ್ ಇಲ್ಲಿ ಕೋಲಾರಲ್ಲಿ ಕೂತ್ಕೊಂಡ್ರೆ ಡೈರೆಕ್ಟ್ ವೈಟ್ ಫೀಲ್ಡ್ಗೆ ಹೊರಟೋಗುತ್ತೆ. ಕೋಲಾರ ಅವರು ಇವಾಗವರೆಗೂ ಇನ್ನು ಟ್ರೈನ್ ಹತ್ತೋದು ಇಳಿಯೋದು ಸ್ವಲ್ಪ ಕಡಿಮೆ, ಯಾಕಂದರೆ ಇಲ್ಲಿ ಜಾಸ್ತಿ ಬಂಗಾರಪೇಟೆಯಲ್ಲಿ ರೂಢಿ ಆಗಿರ್ತದೆ ಜನಕ್ಕೆ ಬೇಗ ಹತ್ತೋದು ಇಳಿಯೋದು ಅದೆಲ್ಲ. ಬಟ್ ಕೋಲಾರ ಅವ್ರಿಗೆ ಅದು ಇದಿಲ್ಲ. ಸೊ ಇದು ಮಾಡಿದ್ರೆ ಆಮೇಲೆ ಅಲ್ಲಿ ಏನು ಇವಾಗ ಸುಮಾರು 10,000-15,000 ಫುಟ್ಫಾಲ್ ಇದೆ ಬಂಗಾರಪೇಟೆ ಸ್ಟೇಷನ್ನಲ್ಲಿ. ಅದು ಇನ್ನೊಂದು ಟ್ರೈನ್ ಹಾಕಿದ್ರೆ ಸ್ಟ್ರೆಸ್ ಆನ್ ದ ಅದರ್ ಟ್ರೈನ್ಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಆಮೇಲೆ ಇದು ಡೆವಲಪ್ ಆದಾಗ ಕೋಲಾರಲ್ಲಿ ಸುಮಾರು 1 ತಿಂಗಳು 2 ತಿಂಗಳಾದಮೇಲೆ ಕೋಲಾರಲ್ಲಿ ಹೋಗೋ ಜನ ಆವಾಗ ಬಸ್ಸಲ್ಲಿ ಹೋಗೋದು ಇಲ್ಲಾಂದರೆ ಅವ್ರ ಸ್ವಂತ ವಾಹನಗಳಲ್ಲಿ ಹೋಗೋದು, ಅದ್ರ ಬದಲು ಟ್ರೈನಲ್ಲೇ ಹೋಗ್ತಾರೆ ಅಂತ ಒಂದು ಮನವಿ ನೆನ್ನೆನೂ ಕೊಟ್ಟಿದ್ದೀವಿ. ಸೀನಿಯರ್ ಡಿವಿಷನಲ್ ಕಮರ್ಷಿಯಲ್ ಮ್ಯಾನೇಜರ್ಗೆ ಒಂದು ಲೆಟರ್ ಕೊಟ್ಬಿಡಿ ಅಂದಿದೆ, ನೆನ್ನೆನೇ ಒಂದು ಮೇಲ್ ಮಾಡಿದ್ದೀವಿ. ಸೊ ಹಾರ್ಡ್ ಕಾಪಿ ಕೊಡಿ ಅಂತಿದ್ದಾರೆ. ಸೋಮವಾರ ಮಂಗಳವಾರ ಹೋಗಿ ಒಂದು ಹಾರ್ಡ್ ಕಾಪಿ ಕೊಡ್ತೀವಿ. ಅವ್ರನ್ನೂ ಫೋನಲ್ಲಿ ಮಾತಾಡಿದ್ದೀನಿ ನಿನ್ನೆ. ಅವ್ರು ಇಟ್ಕೊಂಡು ಸರ್ ಪ್ರಪೋಸಲ್ಸ್ ಕೊಟ್ಬಿಡಿ, ನಮ್ಮ ಕೈಯಲ್ಲೇ ಇದೆ ಇವೆಲ್ಲ ಮಾಡೋದು, ಎಷ್ಟು ಬೇಗ ಆದರೂ ಅಷ್ಟು ಬೇಗ ಪರ್ಮಿಷನ್ಸ್ ತೊಗೊಂಡು ಮಾಡ್ತೀವಿ.